ನಾನು ಲಾಸ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೆ. ಅಲ್ಲಯ್ಯ ನೈಟಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇವತ್ತು ನಾನು ಇಲ್ಲೇ ಸ್ಟೇ ಮಾಡ್ತೀನಿ. ತಿರ್ಗಾ ಬೆಳಗ್ಗೆ ನಿಮ್ಗೆ 5 ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ಬೇಕು ಅಂತೆಲ್ಲ ಹೋಗಿ ನೋಡೋಣ ಬನ್ನಿ. ನೋಡಿ ಬೆಳಗಾಯಿತು, ಬನ್ನಿ ಇವತ್ತು 5 ಪ್ಲೇಸಸ್ ಹೋಗಿ ನೋಡೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನಾಷ್ಟ ಏನಾದ್ರು ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಅದೇನಿಲ್ಲ ಅಂದ್ರೆ 1-2 ಅವರ್ 2.5 ಅವರ್ ಆಗುತ್ತೆ ಅಲ್ಲಿ ಹೋಗಿ ಬರೋದಕ್ಕೆ. ಅದಕ್ಕೆ ಸೆಂಟ್ರಲ್ಲಿ ಎಲ್ಲೂ ನಾಷ್ಟಕ್ಕೇನು ನಿಲ್ಸಲ್ಲ, ಅಲ್ಲಿ ಸಿಗಲ್ಲ. ಅದಕ್ಕೆ ಎಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಹೋಟೆಲ್ಗೆ ಬಂದೆ, ಅನ್ನ ಸಾಂಬಾರು ತಗೊಂಡೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಇದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಫ್ರಂಟಲ್ಲೇ ಇರೋದು ಹೋಟೆಲ್ಲು. ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಅದ್ರ ಜೊತೆ ಇನ್ನೊಂದು ರೈಸ್ ತಗೊಂಡೆ. ಇದು 120, ಒಂದು ಪ್ಲೇಟ್ ಇದ್ದು 120. ಇದು ರೇಟೆಲ್ಲ ತುಂಬ ಜಾಸ್ತಿನೇ ಇದೆ. ನೋಡಿ ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು 5 ಪ್ಲೇಸಸ್ಸು ಇದರಲ್ಲೇ ಹೋಗಿ ನೋಡೋದು. ಇದು ಒಬ್ರಿಗೆ ಬಂದು 150 ತಗೊತಾರೆ. ನೋಡಿ ಫಸ್ಟ್ ಪ್ಲೇಸು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಇದು ನಾವು ಹೋಗ್ತಾ ರೋಡಲ್ಲೇ ಸಿಗುತ್ತೆ. ಇದು ಫಸ್ಟು ತೋರಿಸೋದೇ ಈ ಟೆಂಪಲ್ಲು. ಬನ್ನಿ ಒಳಕೋಗಿ ನೋಡೋಣ ಹೇಗಿದೆ ಅಂತ. ಇದು ಆಂಜನೇಯ ಮೂರ್ತಿ 32 ಅಡಿ ಇದೆ, 32 ಫೀಟ್ ಇದೆ ಆಂಜನೇಯ ಮೂರ್ತಿ. ಇದು ಈ ದೇವಸ್ಥಾನನು ಮ್ಯಾನೇಜ್ ಮಾಡ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅವರೇ. ಈ ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಮತ್ತು ಸೆಂಟ್ರಲ್ ಸ್ವಲ್ಪ ಅಲಂಕಾರ ಎಲ್ಲ ಇರುತ್ತೆ. ಇದು ಮಂತ್ರಾಲಯ ಹತ್ರನೇ ಬರೋದು ಈ ದೇವಸ್ಥಾನ, ತುಂಬ ದೂರ ಏನಾಗಲ್ಲ. ಮತ್ತು ಈ ದೇವಸ್ಥಾನ ಬಂದು ಕರ್ನೂಲ್ ಡಿಸ್ಟಿಕ್ ಆಂಧ್ರ ಪ್ರದೇಶ ಬರುತ್ತೆ. ನಮ್ಮ ಜರ್ನಿಲಿ ಫಸ್ಟ್ ಸಿಕ್ಕೋ ಪ್ಲೇಸೇ ಈ ಆಂಜನೇಯ ಟೆಂಪಲ್ಲು. ನೋಡಿ ನೆಕ್ಸ್ಟ್ ಟೆಂಪಲ್ ಕರ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಬನ್ನಿ ಹೋಗಿ ನೋಡೋಣ. ಇದಕ್ಕೆ ಇಲ್ಲಿ ಹೋಗೋದಕ್ಕೆ ಪರ್ ಪರ್ಸನ್ 150 ತಗೊತಾರೆ. ನಿಮಗೆ ಆಟೋ ಸಿಗುತ್ತೆ, ಇಲ್ಲ ಕಾರ್ಸ್ ಎಲ್ಲ ಇರುತ್ತೆ. ಕಾರಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ, ಆಟೋಲ್ಲಿ ಹೋದ್ರೂ ಅಷ್ಟೇ ಆಗುತ್ತೆ. ನೋಡಿ ಈ ಕಡೆ ಎಲ್ಲ ತುಂಬ ಮಳೆ ಬಂದಿದೆ. ನೋಡಿ ನೆಕ್ಸ್ಟ್ ಪ್ಲೇಸ್ ಬಂದರೆ ಇದು ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಅಂದರೆ ರಾಘವೇಂದ್ರ ಸ್ವಾಮಿ ಅವರು ಮೊದಲು ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ಅವ್ರು ಇಲ್ಲೇ ಇದ್ದಿದ್ದು. ಸುಮಾರು ಒಂದು 13 ವರ್ಷ ಇಲ್ಲೇ ಇದ್ರಂತೆ ರಾಘವೇಂದ್ರ ಸ್ವಾಮಿ ಅವರು. ಅಪ್ಪಣ್ಣಾಚಾರ್ಯ ಬಂದು ರಾಘವೇಂದ್ರ ಸ್ವಾಮಿ ಅವ್ರ ಭಕ್ತರು. ಅವರು ದ್ವೈತ ಫಿಲಾಸಫಿ ಅದ್ರ ಬಗ್ಗೆ ಎಲ್ಲ ಟೀಚಿಂಗ್ ಮಾಡ್ತಿದ್ರು ಮಕ್ಳಿಗೆಲ್ಲ. ನೋಡಿ ಅವ್ರ ಮನೆ ಇದು. ರಾಘವೇಂದ್ರ ಸ್ವಾಮಿ ಅವ್ರು 13 ವರ್ಷ ಇಲ್ಲೇ ಇದ್ರಂತೆ. ನೋಡಿ ಒಳಗೆ ಬಂದರೆ ನಾವು ಒಂದು ಆಂಜನೇಯ ಮೂರ್ತಿ ಇದೆ. ಮತ್ತೆ ಅಲ್ಲಿ ತೆಂಗಿನಕಾಯಿ ಇಕ್ಕೆಲ್ಲ ಏನೋ ಪೂಜೆ ಮಾಡಿದ್ರೆ ಏನೋ ಒಳ್ಳೇದಾಗುತ್ತಂತೆ. ನೋಡಿ ನಾಗರಕಲ್ಲು ಏನೋ ಇದೆ, ಅಲ್ಲಿ ಒಂದು ಮರ ಇದೆ. ನೋಡಿ ಇದೆಲ್ಲ ರಾಘವೇಂದ್ರ ಸ್ವಾಮಿ ಅವರು ಓಡಾಡಿದ ಪ್ಲೇಸಸ್ ಇದು. ನೋಡಿ ರಾಘವೇಂದ್ರ ಸ್ವಾಮಿ ಅವ್ರು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಲೈಟಿಂಗ್ಸ್ ಇಲ್ಲಿ ಸೆಂಟ್ರ್ ಆಗಿದೆಯಲ್ಲ, ಅಲ್ಲೇ ಮಲಗ್ತಿದ್ರಂತ. ನೋಡಿ ಇವೆಲ್ಲ ನೋಡೋದಕ್ಕೆ ತುಂಬ ಅದೃಷ್ಟ ಮಾಡಿರ್ಬೇಕು ಪ್ಲೇಸಸ್. ನೋಡಿ ಇದೇ ಪ್ಲೇಸು, ರಾಘವೇಂದ್ರ ಸ್ವಾಮಿ ಅವರು ಮಲಗ್ತಿದ್ರಂತೆ ಈ ಜಾಗದಲ್ಲಿ. ನೋಡಿ ಮನೆ, ಹಳೆ ಮನೆ. ಫಸ್ಟ್ ಇದು ಮೇಲೆಲ್ಲ ಬಿದ್ದೋಗಿತ್ತು, ಈಗ ಇವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಬಂದು ಬಿಚ್ಚಾಲೆ. ನೋಡಿ ಯಾಕೆ ರಾಘವೇಂದ್ರ ಹೇಳಿದ್ನಲ್ಲ, ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಇದ್ದಿದ್ದಂತೆ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ನೋಡಿ ಬಂದ್ರಿ ಪ್ಲೇಸ್ ಹತ್ರ. ಈ ಜಾಗ ಇದ್ದು ಇಲ್ಲಿ ಇನ್ನೊಂದೇನಂದ್ರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ, ಅಲ್ಲಿ ಬೃಂದಾವನ ಇದೆಯಲ್ಲ, ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಬೃಂದಾವನ ಇದೆ. ಇದು ಅಪ್ಪಣ್ಣಾಚಾರ್ಯಕ್ಕೋಸ್ಕರ ಇದು ಈ ಬೃಂದಾವನ ಮಾಡ್ಕೊಂಡಿರೋದು. ಬೆಳಗ್ಗೆ ಬಂದು ಇಲ್ಲಿ ಇರ್ತಾರಂತೆ ರಾಘವೇಂದ್ರ ಸ್ವಾಮಿ ಅವರು. ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಇಲ್ಲಿಂದ ಅಲ್ಲಿ ಹೋಗೋದಂತೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ. ಇದು ನೋಡಿ ಈ ಜಾಗ ಎಲ್ಲ ರಾಘವೇಂದ್ರ ಸ್ವಾಮಿ ಓಡಾಡಿದ ಜಾಗ. ನಾವಿಲ್ಲಿ ಬಂದಿರೋದೇ ನಮ್ಮ ಅದೃಷ್ಟ. ನೋಡಿ ತುಂಬಾ ಮಳೆ ಬಂತಲ್ವಾ. ಈ ಪ್ಲೇಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಬಂದು ಜ್ಞಾನ ಮಾಡೋರಂತ. ರಾಘವೇಂದ್ರ ಸ್ವಾಮಿ, ಅಪ್ಪಣ್ಣಾಚಾರ್ಯ ಅವರೆಲ್ಲ. ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಲ್ಲಿ ಜೀವ ಸಮಾಧಿ ಆಗೋ ಟೈಮಲ್ಲಿ ಅಪ್ಪಣ್ಣಾಚಾರ್ಯ ಅವರು ಇಲ್ಲೇ ಇದ್ರಂತ. ಅಪ್ಪಣ್ಣಾಚಾರ್ಯ ಅವ್ರಿಗೆ ಗೊತ್ತಿರಲಿಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಬೃಂದಾವನ ಇದು ಆಗೋದು ಜೀವ ಸಮಾಧಿ. ಆಗ ಅಪ್ಪಣ್ಣಾಚಾರ್ಯ ಅವ್ರಿಗೆ ಗೊತ್ತಾಗಿ ಇಲ್ಲಿಂದ ಅಲ್ಲಿ ಒಂದು 20 ಕಿಲೋಮೀಟರ್ ಇದೆ ಇಲ್ಲಿಂದ ಅಲ್ಲಿ ಬೇಗ ಹೋಗ್ತಾರಂತೆ ಅಪ್ಪಣ್ಣಾಚಾರ್ಯ ಅವರು. ಆದರೆ ಅಷ್ಟೊತ್ತಿಗೆ ರಾಘವೇಂದ್ರ ಸ್ವಾಮಿ ಅವ್ರ ಜೀವ ಸಮಾಧಿ ಆಗಿರ್ತಾರೆ. ಮತ್ತೆ ಒಂದು ಮಂತ್ರ ಹೇಳ್ತಾರಂತೆ ಇದು ಅಪ್ಪಣ್ಣಾಚಾರ್ಯ. ರಾಘವೇಂದ್ರ ಸ್ವಾಮಿ ಅವ್ರಿಗೋಸ್ಕರ ಲಾಸ್ಟ್ ಲೈನ್ ಹೇಳೋಕ್ಕಾಗಲ್ಲಂತೆ ಅಪ್ಪಣ್ಣಾಚಾರ್ಯ ಅವ್ರಿಗೆ. ಆಗ ಮಂತ್ರ ಬೃಂದಾವನ ಒಳಗಿಂದಾನೆ ರಾಘವೇಂದ್ರ ಸ್ವಾಮಿ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರಂತೆ ಮಂತ್ರ. ಮತ್ತೆ ಇಲ್ಲಿ ಇದು ನೀರಿದೆಯಲ್ಲ, ಅಪ್ಪಣ್ಣಾಚಾರ್ಯ ಅವ್ರು ಹೋಗೋವಾಗ ತುಂಬ ಮಳೆ ಬರ್ತಿತ್ತಂತೆ, ನೀರು ತುಂಬಿತ್ತಂತೆ. ಆಗ ದಾರಿ ಇದ್ದಿಲ್ಲ. ಆಗ ರಾಘವೇಂದ್ರ ಸ್ವಾಮಿ ಅವ್ರನ್ನ ನೆನ್ಸ್ಕೊಂಡಿದ ತಕ್ಷಣ ಅದು ನೀರು 2 ಭಾಗ ಆಯ್ತಂತೆ, ಸೆಂಟ್ರಲ್ ಓಪನ್ ಆಯ್ತಂತೆ ಅದು. ನೋಡಿ ಇದೆ ಬೃಂದಾವನ. ರಾಘವೇಂದ್ರ ಸ್ವಾಮಿ ಅವ್ರು ಬೆಳಗ್ಗೆ ಬಂದು ಇಲ್ಲಿರ್ತಾರ.
ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ, ಕ್ಯಾಮ್ರಾಗೆಲ್ಲ ಅಲೋ ಇಲ್ಲ. ನೋಡಿ ಇದು 3ನೇ ಪ್ಲೇಸ್ ನಾವು ಬಂದಿರೋದು. ಇದು ಈ ದೇವಸ್ಥಾನ ಇನ್ನ ತುಂಬಾ ಇಂಪ್ರೂವ್ ಮಾಡ್ತಿದ್ದಾರೆ, ಇನ್ನ ಏನೇನೋ ಕಟ್ಟಿದ್ದಾರೆ ಇಲ್ಲಿ. ನೋಡಿ ಬಿಚ್ಚಾಲಮ್ಮ ದೇವಸ್ಥಾನ, ಇಲ್ಲಿ ಒಳಗಿದೆ ದೇವಸ್ಥಾನ. ಅದು ಇಲ್ಲಿ ಪ್ರಸಾದನೂ ಹಾಕ್ತಾರೆ. ಇಲ್ಲಿ ಫಸ್ಟು ಅಲ್ಲಿರೋ ದೇವಸ್ಥಾನ ಇದೆಯಲ್ಲ, ಇದ್ದಿಲ್ಲ. ಇದು ಈಗ 1 ವರ್ಷದಿಂದ ಕಟ್ಟಿರೋದು. ವಾತಾವರಣ ತುಂಬಾ ಚೆನ್ನಾಗಿದೆ, ಲೊಕೇಶನ್ ಅಂತೂ ಸಖತ್ತಾಗಿದೆ. ನಿಮ್ಮ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ನೀವು ಈ ಜಾಗಕ್ಕೆಲ್ಲ ಬಂದ್ರೆ. ನೀವು ಮಂತ್ರಾಲಯಕ್ಕೆ ಬರ್ತೀರಾ, ಈ ಪ್ಲೇಸಸ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ನೀವು ಮಂತ್ರಾಲಯ ನೋಡ್ಕೊಂಡು ಹಾಗೆ ಹೋಗ್ತೀರಾ, ಮಿಸ್ ಮಾಡ್ಬಿಡಿ ಪ್ಲೇಸಸ್. ಯಾಕಂದ್ರೆ ಇದು ರಾಘವೇಂದ್ರ ಸ್ವಾಮಿ ಅವರೆಲ್ಲ ಓಡಾಡಿರೋ ಜಾಗ ಇವೆಲ್ಲ, ಬಂದು ನೋಡ್ಕೊಂಡು ಹೋಗಿ ಇವೆಲ್ಲ. ಮತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರು ಯೂಸ್ ಮಾಡ್ತಾ ಇದ್ದು ಒಡ್ಲು ಕಲ್ಲೆಲ್ಲ ಇಲ್ಲಿದೆ. ನೋಡಿ ಇಲ್ಲಿ ಹೋಮ ಎಲ್ಲ ಮಾಡ್ತಾರೇನೋ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂತ ನೋಡೋಣ. ಮತ್ತೆ ಇಲ್ಲಿ ನಿಮಗೆ ರೂಮ್ಸ್ ಎಲ್ಲ ನಿಮಗೆ ತೋರಿಸ್ದೆ ನಾನು. ಇಲ್ಲಿ ದೇವಸ್ಥಾನದ ರೂಮ್ಸ್ ಇರುತ್ತೆ. 1 ಮಂತ್ ಮುಂಚೆನೆ ಆನ್ಲೈನಾಗಿ ಬುಕ್ ಮಾಡ್ಕೊಳ್ಳಿ, ಒಂದು 500 ಅಲ್ಲಿ ಸಿಗುತ್ತೆ. ನೀವು ಇಲ್ಲಿ ಬಂದು ರೂಮ್ಸ್ ಬರ್ಬೇಕಂದ್ರೆ ನಿಮ್ಗೆ ಸಿಗಲ್ಲ ರೂಮ್ಸು ದೇವಸ್ಥಾನದ್ದು. ನೋಡಿ ನೆಕ್ಸ್ಟ್ ಪ್ಲೇಸ್ ಬಂದ್ರೆ ಇದು ಯೋಗ ನರಸಿಂಹಸ್ವಾಮಿ ಟೆಂಪಲ್. ಇದು ನಿಮ್ಗೆಲ್ಲ ಗೊತ್ತು, ಯೋಗ ನರಸಿಂಹಸ್ವಾಮಿ ಅಂದ್ರೆ ಹಿರಣ್ಯಾಕ್ಷನ ಸಂಹಾರ ಮಾಡಕ್ಕೆ ನರಸಿಂಹ ಬರ್ತಾರ. ಸಂಹಾರ ಮಾಡಿದಾದ್ಮೇಲೆ ಆ ಕೋಪ ಕಂಟ್ರೋಲ್ ಮಾಡ್ಕೊಳೋದಕ್ಕಾಗಲ್ಲ. ಯಾರು ಬಂದ್ರು ಕೋಪ ಹೇಗಿರುತ್ತೆ ಅಂದ್ರೆ ಕಂಟ್ರೋಲೇ ಆಗಲ್ಲ. ಆಗ ಪ್ರಹ್ಲಾದ ಅವರೆಲ್ಲ ಬಂದು ಆಗ ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ. ಆಗ ಯೋಗಕ್ಕೆ ಹೋಗ್ತಾರಂತೆ ನರಸಿಂಹಸ್ವಾಮಿ. ಆ ಯೋಗ ನರಸಿಂಹನೇ ಇದು. ಒಳಗೆ ವಿಡಿಯೋ ಅಲೋ ಮಾಡಲ್ಲ ಅನ್ಸುತ್ತೆ, ನಂಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಮತ್ತೆ ಇಲ್ಲಿ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಬನ್ನಿ ಅದು ಹೋಗಿ ತೋರಿಸ್ತೀನಿ. ಇಲ್ಲೂ ಬಂದು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಜ್ಞಾನ ಮಾಡ್ತಿದ್ರಂತೆ. ಮತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಜ್ಞಾನ ಮಾಡೋವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ಬಂದು ಇಲ್ಲಿ ದರ್ಶನ ಕೊಟ್ಟಿದ್ದಂತೆ ರಾಘವೇಂದ್ರ ಸ್ವಾಮಿ ಅವ್ರಿಗೆ. ಆ ಪ್ಲೇಸ್ ಇದು. ಆಂಜನೇಯ ಬಂದು ಪಂಚಮುಖಿ ಅವತಾರದಲ್ಲಿ ದರ್ಶನ ಕೊಟ್ಟಿರೋ ಪ್ಲೇಸ್ ಇದು. ಒಳಗೆ ವಿಡಿಯೋ ಮಾಡೋಕ್ಕಲ್ಲೋ ಮಾಡಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಬನ್ನಿ ನಿಮ್ಗೆ ಇಲ್ಲಿ ಆಚೆ ಈ ಬೆಟ್ಟದಲ್ಲಿ ದಿಮ್ಮು ಹಾಸಿಗೆ ಥರ ಒಂದಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಬೆಟ್ಟದಲ್ಲೇ ಇರೋದಿದು. ಅಲ್ಲಿ ಯಾವುದೋ ಸಣ್ಣ ಟೆಂಪಲ್ ಇದೆ, ಬನ್ನಿ ಅದು ಹೋಗಿ ನೋಡೋಣ ಏನು ಅಂತ. ನೋಡಿ ಒಳಗೆ ಫೋಟೋಸ್ ಏನೋ ಇಕ್ಕಿದ್ದಾರೆ, ಒಳ್ಳೆ ಗುಹೆ ಥರ ಇದೆ. ಇದ್ರೊಳಗೆ ಹೋದ್ರೆ ನಮಗೆ ತಣ್ಣಗಿರುತ್ತೆ, ಯಾಕಂದರೆ ಪೂರ್ತಿ ಬೆಟ್ಟ ಅಲ್ಲ. ನೋಡಿ ಒಳಗೆ ಹೇಗಿದೆ. ನೋಡಿ ಈ ಬೆಟ್ಟ ಇದೆಯಲ್ಲ, ಇವೆಲ್ಲ ಶೇಪ್ ನೋಡಿ ಹೇಗಿದೆ ಅಂತ. ನಿಮ್ಗೆ ಇವನ್ನೆಲ್ಲ ನೋಡ್ತಿದ್ರೆ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವೆಲ್ಲ ಶೇಪು ಯಾವ ಥರ ಇದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ನಾವು ಇಲ್ಲಿ ಹಿಂದೆ ಬಂದ್ರಲ್ಲ, ಇದ್ರ ಹಿಂದೆನೇ ಹೋದ್ರೆ ಅಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ. ಗೊತ್ತಿಲ್ದಿರ ನೀವು ಇದು ನೋಡ್ಕೊಂಡು ಹೋಗ್ಬಿಡ್ತೀರಾ, ಯಾಕಂದರೆ ಅದು ಹಿಂದೆ ಒಳಕ್ಕೋಗ್ಬೇಕು, ಸ್ವಲ್ಪ ಗೊತ್ತಾಗಲ್ಲ ಅದು. ನೋಡಿ ಈ ಕಡೆ ಲೆಫ್ಟಲ್ಲಿ ರೋಡ್ ಇದೆಯಲ್ಲ, ಒಳಕ್ಕೋಗ್ಬೇಕದು. ನೋಡಿ ನರಸಿಂಹಸ್ವಾಮಿ ಐತೆ ಅಂದರೆ ಲಕ್ಷ್ಮಿ ಇರಲೇಬೇಕು. ಹಾಗೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ನೋಡಿ ಅಲ್ಲಿ ಲಾಸ್ಟ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು. ಅದು ಬೆಟ್ಟದ ಒಳಗೆ ಇರೋದು ಅದು ದೇವಸ್ಥಾನ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು 2 ವಿಡಿಯೋ ಮಾಡಿದ್ದೆ. ಫಸ್ಟ್ ವಿಡಿಯೋ ನನ್ನ ಜರ್ನಿ ತೋರಿಸಿದೆ, ಮಂತ್ರಾಲಯಕ್ಕೆ ಹೇಗೆ ಬರೋದು ಅಂತ ಇನ್ಫಾರ್ಮೇಷನ್ ಜೊತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಮಂತ್ರಾಲಯದೊಳಗೆ ಏನೇನಿದೆ ಅಂತ, ಅಲ್ಲಿ ರೂಮ್ಸು, ಊಟ ಹೇಗಿರುತ್ತೆ ಅಂತೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸಿದ್ದೆ. ಇವತ್ತು ಇಲ್ಲಿ 5 ಪ್ಲೇಸಸ್ ತೋರಿಸ್ತಾ ಇದ್ದೀನಿ. ಇನ್ನ ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ. ನೀವು ವಿಡಿಯೋ ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್, ಹಂಗೂ ಮೋಟಿವೇಶನ್ ಸಿಗುತ್ತೆ. ಆಗ್ತಿದ್ರೆ ನಾವು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಲ್ಲಿ ಮೇಲೆ ಹೋಗ್ಬೇಕು. ಚಿಕ್ಕದಾಗಿ ದೇವಸ್ಥಾನ ಇದೆ ಇದು. ನೋಡೋಣ ವಿಡಿಯೋ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೋಡಿ ಅಲ್ಲಿ ಒಳಗೆ ಸಣ್ಣದಾಗಿದೆ, ಜನ ತುಂಬಾ ಇದ್ದಾರೆ, ಆದ್ರೂ ನೋಡಿ ತೋರಿಸ್ತಾ ಇದ್ದೀನಿ. ಅದೇ ಲಕ್ಷ್ಮಿ. ಮತ್ತೆ ಇಲ್ಲಿ ಬಂದು ಅಡಿಗೆ ಎಲ್ಲ ಮಾಡ್ಕೊಂತಾರೆ ಮಿಲೀಸ್ ಎಲ್ಲ ಬಂದು. ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿದು ಪಾದರಕ್ಷೆ ಇದೆಯಂತೆ, ಬನ್ನಿ ಅದು ಹೋಗಿ ನೋಡೋಣ. ಈ ತರ ಪ್ಲೇಸಸ್ ಎಲ್ಲ ನೋಡೋದೇ ತುಂಬಾ ಖುಷಿ ಆಗುತ್ತೆ. ಸುತ್ತಮುತ್ತ ಪೂರ್ತಿ ಬಂಡೆನೇ ಇರೋದಿಲ್ಲ. ನಾವು ಸೆಂಟ್ರಲ್ ಓಡಾಡ್ತಾ ಇದ್ದೀರಿ. ನೀವು ಬಸ್ಸಲ್ಲಿ ಬರೋರು ಬಸ್ಸಲ್ಲೂ ಬರ್ಬೋದು. ಟ್ರೈನಲ್ಲಿ ಹೇಗೆ ಬರೋದು ಅಂತ ತೋರಿಸ್ದೆ. ನೀವು ಬಸ್ಸಲ್ಲಿ ಬರ್ಬೇಕಂದ್ರೆ ಮೆಜೆಸ್ಟಿಕ್ ಇಂದ ಬಸ್ಸಸ್ ಇದೆ, ಬಸ್ಸಲ್ಲಿ ಬರ್ಬೋದು. ಇದು ಒಳಗೆ ಆಂಜನೇಯ ಇದೆ. ನಿಮ್ಗೆ 5 ಪ್ಲೇಸಸ್ ಯಾವ್ದಾವ್ದು ಅಂತ ನಾನು ತೋರಿಸ್ದೆ. ಮಂತ್ರಾಲಯಕ್ಕೆ ನೋಡಿ ಈಗ ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಬ್ಯಾಂಗ್ಳೂರ್ ಹೋಗೋದಕ್ಕೆ ನಾನು ಸ್ಲೀಪರ್ ಕೋಚ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೆ. ಬಸ್ಸು ಇದೆ, ಬಸ್ಸು ನಾನ್ AC ಬುಕ್ ಮಾಡಿದ್ದೆ. ಅದು ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ಕ್ಯಾನ್ಸಲ್ ಆಯ್ತು. ಹಾಗೆ ಅವ್ರಿಗೆ ಕಾಲ್ ಮಾಡಿ ನೆಕ್ಸ್ಟ್ ಅವರೇ ಅರೇಂಜ್ ಮಾಡ್ಕೊಟ್ರು ಬಸ್ ಇದು AC. ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ತಗೊಂಡ್ರು. ಇಲ್ಲಿಂದ ಬಸ್ ಅಂದ್ರೆ 1200 ಬೀಳುತ್ತೆ ಪರ್ ಹೆಡ್. AC ಅಂದ್ರೆ, ನಾನ್ AC ಅಂದ್ರೆ ಇನ್ನ ಸ್ವಲ್ಪ ಕಮ್ಮಿ ಬೀಳುತ್ತೆ. ಇಲ್ಲಿಂದ ಸೀದಾ ಮೆಜೆಸ್ಟಿಕ್ ಹೋಗುತ್ತೆ.
ಮತ್ತೆ ನಾನು ಅಲ್ಲಿ ಮಂತ್ರಾಲಯದಲ್ಲೇ ಗೋಬಿ ರೈಸ್ ತಗೊಂಡೆ. ಯಾಕಂದ್ರೆ ಸೆಂಟ್ರಲ್ ಎಲ್ಲೂ ಸ್ಟಾಪ್ ಕೊಡಲ್ಲ, ಸೀದಾ ಬೆಳಗ್ಗೆ ಬೆಂಗಳೂರಲ್ಲಿ ಸ್ಟಾಪ್ ಇರುತ್ತೆ. ಇದು ಮಧ್ಯರಾತ್ರಿ ತಿನ್ನೋಣ ಅಂತ ಗೋಬಿ ರೈಸ್ ತಗೊಂಡೆ. ನೂಡಲ್ಸ್, ಗೋಬಿ ನೂಡಲ್ಸ್, ರೈಸ್ ಎಲ್ಲ ಗೋಬಿ ರೈಸ್ ಅಂದಿದ್ದು ಗೋಬಿ ನೂಡಲ್ಸ್ ಕೊಟ್ಟಿದ್ದಾರೆ. ಈ ಬಸ್ಸು ಅಲ್ಲಾಡ್ತಿದೆ, ವಿಡಿಯೋ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು ಆರಾಮಾಗಿ ಇಲ್ಲಿ ನಿದ್ದೆ ಮಾಡಿದೆ ಅಂದ್ರೆ ಬೆಳಗ್ಗೆ ಹೋಗಲ್ಲಿ ಬೆಂಗಳೂರಲ್ಲಿ ಇರ್ತೀನಿ. ಅದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.